ಹಲೋ ಎವ್ರಿವನ್, ನಾನು ಅನಿತಾ. ವೆಲ್ಕಮ್ ಟು ರಾಶಿ ಡಿಸೈನರ್ ಬೋಟಿಕ್. ಇವತ್ತಿನ ಅಪ್ಡೇಟ್ಸ್ ನೋಡ್ಬಿಡೋಣ. ಸ್ಯಾರಿ ಬಂದ್ಬಿಟ್ಟು ಟ್ರಿಪಲ್ ಲೇಯರ್ ಇದೆ. ಮೇಲ್ಗಡೆ ಮೆಜೆಂಟಾ ಕಲರ್, ಸೆಂಟ್ರಲ್ ಪಿಸ್ತಾ ಗ್ರೀನ್ ಅಂಡ್ ಕೆಳಗಡೆ ಬಂದ್ಬಿಟ್ಟು ಡಾರ್ಕ್ ಗ್ರೀನ್ ಮೇಲೆ ಚೆಕ್ಸ್ ಇದೆ. ಲೈಟ್ ಗೋಲ್ಡ್ ಚೆಕ್ಸ್ ಆಡ್ ಆಗಿದೆ. ಅಂಡ್ ಇದಕ್ಕೆ ನಾನು ಯಾವ ತರ ಬ್ಲೌಸ್ ಮಾಡಿಸಿದೀನಿ ಅಂತ ನೋಡೋಣ. ಬ್ಲೌಸ್ ಬಂದ್ಬಿಟ್ಟು ಇವಾಗ ಆಕ್ಚುಲಿ ಟ್ರೆಂಡಿಂಗ್ ಇದೆಯಲ್ಲ, ಅದನ್ನ ಚೂಸ್ ಮಾಡಿದೀನಿ. ಇದಕ್ಕೆ ನಾನು ಮೆಷಿನ್ ಎಂಬ್ರಾಯ್ಡ್ರಿನ ಚೂಸ್ ಮಾಡಿದ್ದೀನಿ. ಯಾಕಂತಂದ್ರೆ ತುಂಬಾ ಕಮ್ಮಿ ಬಜೆಟ್ ಇರೋ ಸ್ಯಾರಿಗೆ ಹ್ಯಾಂಡ್ ವರ್ಕ್ ಇಷ್ಟಪಡಲ್ಲ ಅನ್ನೋರು ಇದನ್ನ ಚೂಸ್ ಮಾಡ್ಬೋದು. ಫ್ರಂಟ್ ಆಗಿ ಹಿಂಗ್ ಇಡ್ಸಿದೀನಿ. ನಾನು ಎಂಟೈರ್ ಫುಲ್ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದೀನಿ. ಅಂಡ್ ಸ್ಲೀವ್ ಅಷ್ಟೇನೆ, ನಾನು ಅಪೋಸಿಟ್ ಕಲರ್ ನ ಚೂಸ್ ಮಾಡಿದೀನಿ. ಲೈಟ್ ಗ್ರೀನ್ ಮೇಲೆ ಪಿಸ್ತಾ ಗ್ರೀನ್ ಅಂಡ್ ಪಿಂಕ್ ಚೂಸ್ ಮಾಡಿದೀನಿ. ಅಂಡ್ ಫ್ರಂಟ್ ಟೈಯಿಂಗ್ ಇಡ್ಸಿದೀನಿ. ಬ್ಯಾಕು ಅಷ್ಟೇ ಟೈಯಿಂಗ್ ಇದೆ, ಮತ್ತೆ ಬ್ಯಾಕ್ ಶೇಪ್ ಇದೆ. ಬ್ಯಾಕ್ ಹುಕ್ ಆಡ್ ಆಗಿದೆ. ಇದಕ್ಕೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಗೇನ್ ಪಿಸ್ತಾ ಗ್ರೀನ್ ಇದೆ, ಅದಕ್ಕೆ ಉಲ್ಟಾ ಕಾಂಬಿನೇಷನ್ ಪಿಂಕ್ ಅಂಡ್ ಡಾರ್ಕ್ ಗ್ರೀನ್ ಮಾಡಿಸಿದೀನಿ. ಫ್ರಂಟ್ ಅಷ್ಟೇನೆ ಕಪ್ಸ್ ಆಡ್ ಆಗಿದೆ, ಟೈಯಿಂಗ್ ಮಾಡಿಸಿದೀನಿ. ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ರೆಡಿ ಆಗಿದೆ. ಸೇಮ್ ಇದೇ ತರನೇ ಬಂದಿದೆ. ಅದನ್ನು ನೋಡೋಣ ಅದು ಯಾವ ತರ ಬಂದಿದೆ ಅಂತ. ಸಾರಿ ಬಂದ್ಬಿಟ್ಟು ರೆಡ್ ಕಲರ್ಗೆ ನಾನು ಇದನ್ನ ಚೂಸ್ ಮಾಡಿದ್ದೀನಿ. ಎಲ್ಲ ಎಂಟೈರ್ ಪೈಪಿಂಗ್ ಇದೆ, ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ. ಸೊ ಬಾರ್ಡರ್ ಬಂದ್ಬಿಟ್ಟು ರೆಡ್ ಇದೆ. ಆ ರೆಡ್ ಕಲರ್ ನ ಚೂಸ್ ಮಾಡಿ ನಾನು ಪೈಪಿಂಗ್ ಇಡ್ಸಿದ್ದೀನಿ. ಅಂಡ್ ಕೆಳಗಡೆನೂ ಅಷ್ಟೇ ಬರೀ ಬಾರ್ಡರ್ ಮಾತ್ರನೇ ನಾನು ಎಂಟೈರ್ ಕೊಡ್ಸಿಲ್ಲ, ಬರೀ ಆ ಸೆಂಟರ್ ಶೇಪಿಗೆ ಮಾತ್ರನೇ ಬಾರ್ಡರ್ ಆಡ್ ಮಾಡಿಸಿದ್ದೀನಿ. ಸೊ ಕರ್ವ್ ತರ ಈ 2 ಶೇಪ್ಸ್ ಬರುತ್ತೆ. ಆ 2 ಶೇಪ್ಸ್ಗೆ ಪೈಪಿಂಗ್ ಮೇಲೆ ಮತ್ತೆ ಕೆಳಗಡೆ ಎರಡು ಕಡೆನೂ ಪೈಪಿಂಗ್ ಇಡ್ಸಿದ್ದೀನಿ. ಅಂಡ್ ಟ್ಯಾಸಲ್ ಅಷ್ಟೇ ಬಾರ್ಡರ್ ಮತ್ತೆ ಬ್ಲೌಸ್ ಕಲರ್ ಎರಡು ಕೂಡ ಟ್ಯಾಸಲ್ ಆಡ್ ಮಾಡಿಸಿದ್ದೀನಿ, ನೋಡ್ತಾ ಇರ್ಬೋದು. ಅಂಡ್ ಸ್ಮಾಲ್ ಆಗಿ ನಾನು ಪಫ್ ಕೊಟ್ಟಿದ್ದೀನಿ ಇದಕ್ಕೆ. ಅಂಡ್ ಬ್ರಾಡ್ ಲೀವ್ ಕೊಟ್ಟು ಕಪ್ಸ್ ಒಂದು ಆಡ್ ಮಾಡಿದ್ದೀನಿ. ಇಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಬ್ಲೌಸು ಹೇಗಿದೆ. ನಾವು ಸಿಂಪಲ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಿಷಿನ್ ಎಂಬ್ರಾಯ್ಡ್ರಿ ಬೇಡ ಅಂದ್ರೆ ಈ ತರ ಪ್ಯಾಟರ್ನ್ ಬ್ಲೌಸಸ್ ನಾವು ಹಾಕೋಬಹುದು. ಈ ಬ್ಲೌಸ್ ಅಲ್ಲಿ ಸೆಂಟ್ರಿಗೆ ಬಾರ್ಡರ್ ಪ್ಲೇಸ್ ಮಾಡಿರೋದೇ ಹೈಲೈಟ್ ಆಗಿ ಕಾಣಿಸ್ತಾ ಇರೋದು. ಸೊ ನಿಮ್ಗೂ ಯಾರಿಗಾರು ಈ ತರ ಬೇಕು ಅಂತಂದ್ರೆ ನೀವು ನನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಇನ್ನೊಂದಿದೆ, ಇನ್ನೊಂದು ಬ್ಲೌಸ್ ಬಂದ್ಬಿಟ್ಟು ನೆಟ್ ಮೇಲೆ ಹ್ಯಾಂಡ್ ಎಂಬ್ರಾಯ್ಡ್ರಿ ತರ ಬರುತ್ತೆ. ಇದು ಏನಂದ್ರೆ ಬ್ಯಾಕ್ ಅಲ್ಲಿ ಒಂದು ಶೇಪ್ ಕೊಟ್ಟಿದೀನಿ, ಮೇಲೆ ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಬರುತ್ತೆ, ಕೆಳಗಡೆ ಬಂದ್ಬಿಟ್ಟು ವಿತ್ ಲೈನಿಂಗ್ ಕೊಟ್ಟಿದ್ದೀನಿ. ಸ್ಯಾಟಿನ್ ಮತ್ತೆ ಕಾಟನ್ 2 ಲೇಯರ್ ಲೈನಿಂಗ್ ಕೊಟ್ಟಿದ್ದೀನಿ. ಫ್ರಂಟ್ ಅಷ್ಟೇ ಬ್ರಾಡು ಸ್ವೀಟ್ ಹಾರ್ಟ್ ನೆಕ್ ಕೊಟ್ಟಿದ್ದೀನಿ. ಕಪ್ಸ್ ಕೊಟ್ಟಿದ್ದೀನಿ ಇದಕ್ಕೆ. ಯಾಕಂದ್ರೆ ಕಪ್ಸ್ ಇತ್ತಂದ್ರೆ ನಾವು ಯಾವ ತರ ಬೇಕಾದ್ರೂ ವೇರ್ ಮಾಡ್ಬೋದು. ತರ ಟ್ರಾನ್ಸ್ಪರೆಂಟ್ ಇದ್ದಾಗ ಕಪ್ಸ್ ನಾವು ಆಡ್ ಮಾಡಿದ್ರೆ ಸೊ ತುಂಬಾ ಲುಕ್ ಕೂಡ ಇರುತ್ತೆ, ತುಂಬಾ ಬ್ರಾಡ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಸ್ಲೀವ್ಗೆ ನಾನು ಏನು ಕೊಟ್ಟಿಲ್ಲ,